ಈ ಸರ್ಕಾರದ ಪಾಪದ ಕೊಡವು ಕೂಡ ತುಂಬಿರುವಂಥದ್ದು. ಇವ್ರ ಯೋಗ್ಯತೆಗೆ ರಾಜ್ಯದಲ್ಲಿ ಆಡಳಿತ ನಡೆಸೋದಕ್ಕೆ ಸಾಧ್ಯ ಆಗದೇನೆ ಸಮಾಜಗಳ ಮಧ್ಯೆ ಧರ್ಮಗಳ ಮಧ್ಯೆ ಬೆಂಕಿ ಹಚ್ಚುವಂತ ಕೆಲಸ ನಿರಂತರವಾಗಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಮಾಡ್ಕೊಂಡು ಬರ್ತಾನೆ ಇದೆ. ಈಗ ಶಾಲೆಗಳಲ್ಲೂ ಕೂಡ ಹಿಜಾಬನ್ನು ಧರಿಸೋದಕ್ಕೆ ನಾವು ಅವಕಾಶನ ಕೊಡ್ತೇವೆ ಅಂತೇಳಿ ಅಧಿಕೃತ ಮುದ್ರೆಯನ್ನೇನು ಇವತ್ತು ಕಾಂಗ್ರೆಸ್ ಸರ್ಕಾರ ಒತ್ತಿರುವಂಥದ್ದು, ಶಿಕ್ಷಣ ಸಚಿವರು ಹೇಳಿರುವಂಥದ್ದು ಖಂಡಿತ ಸರಿಯಲ್ಲ. ಮಾಡ್ಬೇಕಾಗಿರ್ತಕ್ಕ ಕೆಲಸಗಳು ನೂರಾರಿದ್ದಾವೆ. ಅದನ್ನ ಬಿಟ್ಟು ಈ ರೀತಿ ಶಾಲಾ ಕಾಲೇಜುಗಳಲ್ಲೂ ಕೂಡ ಹಿಂದೂಗಳು ಮುಸಲ್ಮಾನರು ಅಂತೇಳಿ ಬೆಂಕಿ ಹಚ್ಚುವಂತ ಕೆಲಸಕ್ಕೆ ಇವತ್ತೇನು ಕಾಂಗ್ರೆಸ್ ಸರ್ಕಾರ ಕೈ ಹಾಕಿದೆ. ಇದಕ್ಕೆ ಬರೋ ದಿನ ರಾಜ್ಯದ ಜನ ಇದಕ್ಕೆ ಉತ್ತರವನ್ನ ನೀಡ್ತಾರೆ. ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ ಹಿಜಾಬ್ ಅನ್ನ ಬ್ಯಾನ್ ಮಾಡಿತ್ತು. ಇವತ್ತು ಕೂಡ ಅದು ನ್ಯಾಯಾಲಯದ ಕಟಕಟ್ಟೆಯಲ್ಲಿ ಇನ್ನೂ ಕೂಡ ಇರುವಂತದ್ದು. ಅಂದ್ರೆ ಅಲ್ಪಸಂಖ್ಯಾತರನ್ನ ಖುಷಿ ಪಡಿಸೋದಕ್ಕೆ ಯಾವ ಮಟ್ಟಕ್ಕೂ ಕೂಡ ಹೇಸೋದಿಲ್ಲ ಈ ಕಾಂಗ್ರೆಸ್ ಸರ್ಕಾರ ಅನ್ನೋದನ್ನ ತೋರಿಸ್ಕೊಟ್ಟಿದ್ದಾರೆ. ಈ ರೀತಿ ಪದೇ ಪದೇ ಓಲೈಕೆ ರಾಜಕಾರಣ ಒಂದು ಕಡೆ ಆದ್ರೆ ಹಿಂದೂಗಳಿಗೆ ಅಪಮಾನ ಮಾಡುವಂತ ಕೆಲಸ ನಿರಂತರವಾಗಿ ಕಾಂಗ್ರೆಸ್ ಸರ್ಕಾರ ಮಾಡ್ಕೊಂಡು ಬರ್ತಾ ಇದೆ. ಅದನ್ನ ಇಷ್ಟ ಹೇಳುವಂಥದ್ದು ಅಧಿಕಾರದ ಮದ, ಅಧಿಕಾರದ ದರ್ಪ, ಮನ ಬಂದಂತೆ ಇವತ್ತು ಏನು ತೀರ್ಮಾನಗಳನ್ನ ರಾಜ್ಯ ಸರ್ಕಾರ ತೆಗೆದುಕೊಳ್ತಾ ಇದೆ. ಈ ರಾಜ್ಯದಲ್ಲಿ ಪ್ರಚೋದನೆಯನ್ನ ಮಾಡುವಂತ, ಹಿಂದೂಗಳ ವಿರುದ್ಧ ಮುಸಲ್ಮಾನರನ್ನ ಎತ್ಕಟ್ಟುವಂತ, ಮುಸಲ್ಮಾನರ ವಿರುದ್ಧ ಹಿಂದೂಗಳನ್ನ ಎತ್ಕಟ್ಟುವಂತ ಈ ರೀತಿ ಒಂದು ಷಡ್ಯಂತ್ರ, ಕುತಂತ್ರ ಈ ಸರ್ಕಾರದ, ಕಾಂಗ್ರೆಸ್ ಸರ್ಕಾರದ ನಿರ್ಧಾರಗಳೆಲ್ಲ ನಾವು ನೋಡ್ತಾ ಇದ್ದೇವೆ. ಬಹುಶಃ ಕಾಂಗ್ರೆಸ್ನವ್ರಿಗೆ ಉಪಚುನಾವಣೆ ಗೆದ್ದಿದ್ದೇವೆ ಅನ್ನುವ ಅಮಲಿನಲ್ಲಿ ಈ ರೀತಿ ತೀರ್ಮಾನಗಳನ್ನು ಕೂಡ ತೆಗೆದುಕೊಳ್ತಾ ಇರಬಹುದು. ಆದ್ರೆ ಮಾನ್ಯ ಮುಖ್ಯಮಂತ್ರಿಗಳನ್ನ ನೆನಪು ಮಾಡ್ಕೊಡೋದಕ್ಕೆ ಇಚ್ಛೆ ಪಡ್ತೇನೆ. ಹಿಂದೂ ಕೂಡ 2018ರಲ್ಲಿ ಈ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ತೊಲಗೋಕ್ಕೂ ಮುಂಚಿತವಾಗಿ 2 ಉಪಚುನಾವಣೆಗಳು ಗೆದ್ದು ಆಮೇಲೆ ಯಾವ ರೀತಿ ಜನ ಪಾಠ ಕಲಿಸಿದ್ದಾರೆ, ಬಹುಶಃ ಅದನ್ನು ಮರ್ತಿದ್ದಾರೆ ಅಂತ ಕಾಣ್ತದೆ. ಹಾಗಾಗಿ ಸರ್ಕಾರ ಅಭಿವೃದ್ಧಿಗಳನ್ನ ಮರೆತು ಹಿಂದೂಗಳಿಗೆ ಅಪಮಾನ ಮಾಡಿಕೊಂಡು ಅಲ್ಪಸಂಖ್ಯಾತರ ಓಲೈಕೆ ರಾಜಕಾರಣ ಮಾಡ್ತಾ ಇದ್ದಾರೆ. ಇದೆಲ್ಲದಕ್ಕೂ ಕೂಡ ಇತಿಶ್ಯ ಆಡ್ತಕ್ಕಂಥ ದಿನಗಳು ಬಂದೇ ಬರ್ತದೆ. ಬಂದಂತ ಸಂದರ್ಭದಲ್ಲಿ ರಾಜ್ಯದ ಜನರು ಕೂಡ ಇದಕ್ಕೆ ಉತ್ತರವನ್ನು ನೀಡ್ತಾರೆ. ಸ್ವಾಭಾವಿಕ ಅಲ್ಲಂದ್ರೆ ಕಾಂಗ್ರೆಸ್ ವಿರೋಧ ಮಾಡುವಂಥದ್ದು. ಯಾವ್ದನ್ನು ಒಪ್ಕೊಂಡಿದ್ದಾರೆ? ನರೇಂದ್ರ ಮೋದಿಜಿಯವರು ಒನ್ ನೇಷನ್ ಒನ್ ಎಲೆಕ್ಷನ್ ಅಂದ್ರೆ ಅದಕ್ಕೂ ವಿರೋಧ ಮಾಡ್ತಾರೆ. ಪ್ರಧಾನಮಂತ್ರಿಗಳು ಮಹಿಳಾ ಮೀಸಲಾತಿಯನ್ನು ತರಬೇಕು ಅಂತ ಹೇಳಿದ್ರೆ ಅದನ್ನು ಕೂಡ ವಿರೋಧ ಮಾಡ್ತಾರೆ. ಇವತ್ತು SIR ಅನ್ನು ಕೂಡ ವಿರೋಧ ಮಾಡ್ತಾರೆ. ಪಾಪ ಬಿಹಾರಲ್ಲಿ ಕಾಂಗ್ರೆಸ್ ಸರ್ಕಾರ, UPA ಸರ್ಕಾರ ಬರ್ತದೆ ಅಂತೇಳಿ ಕನ್ಸು ಕಾಣ್ತಾ ಇದ್ರು. ಅಲ್ಲೂ ಕೂಡ ಮಣ್ಮುಕ್ಕುವಂತ ಕೆಲಸ ಆಯ್ತು ಕಾಂಗ್ರೆಸ್ಗೆ. ಅಸ್ಸಾಂನಲ್ಲಿ ಏನ್ ಸರ್ಕಾರ ತಂದ್ಬಿಡ್ತೇವೆ ಅನ್ನೋ ಭ್ರಮೆನಲ್ಲಿ ಇದ್ರು. ಅಲ್ಲೂ ಜನ ಮಂಗಳಾರತಿ ಎತ್ತಿದ್ರು. ಅಸ್ಸಾಂನಲ್ಲಿ ಬಿಜೆಪಿ ಸರ್ಕಾರ ಬಂದಿದೆ. ಪಶ್ಚಿಮ ಬಂಗಾಳದಲ್ಲಿ ಐತಿಹಾಸಿಕ ಗೆಲುವು ಭಾರತೀಯ ಜನತಾ ಪಾರ್ಟಿದಾಗಿದೆ. ನರೇಂದ್ರ ಮೋದಿಜಿಯವರ ನಾಯಕತ್ವವನ್ನ ಇವತ್ತು ಪಶ್ಚಿಮ ಬಂಗಾಳದಲ್ಲೂ ಕೂಡ ಇವತ್ತು ಒಪ್ಕೊಂಡಿದ್ದಾರೆ. ಅಸ್ಸಾಮಲ್ಲೂ ಕೂಡ ಒಪ್ಕೊಂಡಿದ್ದಾರೆ. ಅದೇ ರೀತಿ ಪಾಂಡಿಚೇರಿಯಲ್ಲೂ ಕೂಡ ಒಪ್ಕೊಂಡಿದ್ದಾರೆ. ಒಂದು ಕಡೆ ನರೇಂದ್ರ ಮೋದಿಜಿಯವರ ಪ್ರಧಾನಮಂತ್ರಿಗಳ ಜನಪ್ರಿಯತೆಯನ್ನ ಸಹಿಸಿಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಕಾಂಗ್ರೆಸ್ನವರಿಗೆ. ಮತ್ತೊಂದು ಕಡೆ ಕೇಂದ್ರ ಸರ್ಕಾರ, ನರೇಂದ್ರ ಮೋದಿಜಿಯವರ ನೇತೃತ್ವದ NDA ಸರ್ಕಾರ ತೆಗೆದುಕೊಳ್ತಕ್ಕಂಥ ಪ್ರತಿಯೊಂದು ನಿರ್ಣಯಗಳನ್ನು, ನಿರ್ಧಾರಗಳನ್ನ, ಯೋಜನೆಗಳನ್ನ ವಿರೋಧ ಮಾಡುವುದೇ ಈ ಕಾಂಗ್ರೆಸ್ ಸರ್ಕಾರದ ದಿನನಿತ್ಯದ ಇದಾಗಿರುವಂಥದ್ದು. ಹಾಗಾಗಿ ಇವತ್ತು SIR ಅನ್ನು ಕೂಡ ವಿರೋಧ ಮಾಡ್ತಾರೆ. ಆದ್ರೆ SIR
ಚುನಾವಣಾ ಆಯೋಗ ತೆಗೆದುಕೊಂಡಿರ್ತಕ್ಕಂಥ ಒಂದು ನಿರ್ಣಯ, ಅದೊಂದು ಪ್ರಕ್ರಿಯೆ. ಹಿಂದೆ ಕಾಂಗ್ರೆಸ್ನವರು ಕೂಡ ಮಾಡಬೇಕು ಅಂತ ಹೇಳಿದ್ರು, ಇವರು ಯೋಗ್ಯತೆ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ. ಏನು ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್, ಯಾರು ಅಕ್ರಮವಾಗಿ ಚುನಾವಣಾ ಒಂದು ಹೆಸರುಗಳ ಪಟ್ಟಿನಲ್ಲಿದ್ದಾರೆ ಅವನ್ನ ಕೈ ಬಿಡುವಂಥದ್ದು. ಅಂದ್ರೆ ಅಕ್ರಮಗಳಿಗೂ ಕಾಂಗ್ರೆಸ್ಗೂ ಯಾವ ರೀತಿ ನಂಟಿದೆ ಅಂತ ಹೇಳಿದ್ರೆ ಅದನ್ನ ಬಿಟ್ಟಿರೋದಕ್ಕೆ ಇವ್ರಿಗೆ ಸಾಧ್ಯನೇ ಇಲ್ಲ. ಹಾಗಾಗಿ ಎಲ್ಲದನ್ನು ಕೂಡ ವಿರೋಧ ಮಾಡ್ತಾರೆ. ಇವ್ರು ಏನೇ ವಿರೋಧ ಮಾಡಿದ್ರು ಕೂಡ ಈ ದೇಶದಲ್ಲಿ ಒಂದು ಸಂವಿಧಾನಿಕ ಸಂಸ್ಥೆ ಚುನಾವಣಾ ಆಯೋಗ, ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇದೇವೆ ಅನ್ನೋದನ್ನ ಕಾಂಗ್ರೆಸ್ ಪಕ್ಷದವರು ಮರಿಬಾರದು. ವಿರೋಧ ಮಾಡೋದನ್ನ ಬಿಟ್ಟು ಅದಕ್ಕೆ ಸಹಕಾರ ಕೊಡುವಂತ ಕೆಲಸ ಮಾಡ್ಬೇಕು. SIR ಆಗ್ಲಿ ಬಿಡ್ಲಿ, ಕಾಂಗ್ರೆಸ್ ಭವಿಷ್ಯ ಅಂತೂ ಕರ್ನಾಟಕ ರಾಜ್ಯದಲ್ಲಿ ಇಲ್ಲ. ಅದನ್ನ ಅರ್ಥ ಮಾಡಿಕೊಂಡು ಇದಕ್ಕೆ ಬೆಂಬಲವನ್ನು ನೀಡುವಂತ ಕೆಲಸ ಅವ್ರು ಮಾಡ್ಬೇಕು. ಥ್ಯಾಂಕ್ ಯು. ನಾ ಹೇಳಿದ್ನಲ್ಲಪ್ಪ, ಯಾವ ನಿರ್ಧಾರಗಳನ್ನ ಕಾಂಗ್ರೆಸ್ ಅವರು ಸ್ವಾಗತ ಮಾಡಿದ್ದಾರೆ. ಭಾರತ ದೇಶ ಅಷ್ಟೇ ಅಲ್ಲ, ಅಮೆರಿಕ ಇರಾನ್ ಯುದ್ಧ ನಡೀತಾ ಇರುವಂತ ಸಂದರ್ಭದಲ್ಲಿ ಇಡೀ ಜಗತ್ತಿನಲ್ಲಿ, ಜಗತ್ತಿನ ಎಲ್ಲಾ ದೇಶಗಳಲ್ಲೂ ಕೂಡ ಒಂದು ರೀತಿ ಈ ರೀತಿ ಒಂದು ವಾತಾವರಣ ನಿರ್ಮಾಣ ಆಗಿದೆ. ಆರ್ಥಿಕ ಸಂಕಷ್ಟದಲ್ಲಿ ಸಿಲುಕಾಕೊಂಡಿದೆ ಜಗತ್ತಿನ ಬೇರೆ ಬೇರೆ ದೇಶಗಳು. ಇಂಥ ಸಂದರ್ಭದಲ್ಲಿ ಮಿತಿ ಬಳಕೆ ಬಗ್ಗೆ ಪ್ರಧಾನಮಂತ್ರಿಗಳು ಸ್ವತಃ ಅವರ ಕಾನ್ವಾಯ್ ಅರ್ಧದಷ್ಟು ಇಳಿಸಿದ್ದಾರೆ. ಅಂದ್ರೆ ಯಾವ ರೀತಿ ದೇಶ ಜನ ನಡೆದುಕೊಳ್ಬೇಕು ಅನ್ನೋ ಒಂದು ಇದನ್ನು ಕೂಡ ತೋರಿಸ್ಕೊಟ್ಟಿದ್ದಾರೆ. ಹಾಗಾದ್ರೆ ವಿರೋಧ ಮಾಡ್ತಾರೆ. ಇವ್ರ ವಿರೋಧನ ಯಾರು ಕೇಳ್ತಾರೆ? ದೇಶದ 160 ಕೋಟಿ ಜನ ಇದ್ದಾರೆ. ನರೇಂದ್ರ ಮೋದಿ ಅವರು ಒಪ್ಕೊಂಡಿದ್ದಾರೆ. ಅವ್ರು ಏನೇ ನಿರ್ಧಾರ ಮಾಡಿದ್ರು ಕೂಡ ದೇಶದ ಹಿತದೃಷ್ಟಿಯಿಂದ ಇದೆ ಅನ್ನೋದನ್ನ ಜನ ಅರ್ಥ ಮಾಡ್ಕೊಂಡಿದ್ದಾರೆ. ಸಾಕು. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.